ಕಥೆನಲ್ಲಿ ಯಾವುದೇ ಸಸ್ಪೆನ್ಸ್ ಆಗಲಿ, ಕ್ರೈಮ್ ಆಗಲಿ, ಲವ್ ಸ್ಟೋರಿ ಆಗಲಿ ಇಲ್ಲ. ಇದು ರಿಯಾಲಿಟಿ ಕತೆ. ಕಥೆಯಲ್ಲಿ ಬರೋ 3 ಮುಖ್ಯ ಪಾತ್ರಗಳು ನಮ್ಮ ಜೀವನದಲ್ಲಿ ನಾವು ಆಲ್ರೆಡಿ ನೋಡಿರ್ತೀವಿ, ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಯಾವ ಹಂತದಲ್ಲಿ ಯಾವ ಪಾತ್ರಗಳು ನಿಮ್ಮ ಲೈಫಲ್ಲಿ ಬಂದು ಹೋಗಿದೆ ಅನ್ನೋದನ್ನು ನೀವೇ ಹೇಳಬೇಕು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ ಲಾಗ್ ಅಲ್ಲಿ ನಾನ್ ತೋರಿಸ್ತಾ ಇದ್ದೀನಿ ನಮ್ ಹೊಸ ಪಬ್. Say hi. ಹಾಯ್. ಯಾಕೆ, ಏನಾಯ್ತು? ಗೊತ್ತಿಲ್ಲ ನನಗೆ ಯಾಕೆ ಹಿಂಗಾಗತ್ತೆ. ಏನಮ್ಮ ಅಂತದೇನಾಯ್ತು? ನಿನ್ನೆ ನೈಟ್ ಒಂದು ಹುಡುಗನ ಮೀಟ್ ಮಾಡಿದೆ, ಡ್ಯಾನ್ಸ್ ಮಾಡಿದೆ, ಡಿನ್ನರ್ ಮಾಡಿದೆ ಅವನ ಜೊತೆ. ಓ, ಅದನ್ನೆಲ್ಲ ಮಾಡ್ದ್ಯಾ? ಅದೆಲ್ಲ ನಂಗೆ ಫಸ್ಟ್ ಟೈಮ್. ಓಹೋ, ಹೇಗಿತ್ತಮ್ಮ ನಿನ್ ಫಸ್ಟ್ ಎಕ್ಸ್ಪೀರಿಯನ್ಸ್? ನೈಟೆಲ್ಲ ಎಂಜಾಯ್ ಮಾಡ್ದಲ್ವೇನೆ, ಮತ್ತೇನೆ ಪ್ರಾಬ್ಲಮ್ಮು? ಎನಿವೇಸ್, ಅವ್ನು ಮತ್ತೆ ನಿಂಗೆ ಕಾಲ್ ಮಾಡಿದ್ನಾ? ಕಮ್ ಲೆಟ್ಸ್ ಟಾಕ್. ಅವ್ನು ಕಾಲ್ ಮಾಡೋದಿರ್ಲಿ, ದಿನಕ್ಕೆ 10 ಸಲ ನಾನೇ ಕಾಲ್ ಮಾಡಿದ್ರು ಅವ್ನು 1 ಸಲನೂ ಪಿಕ್ ಮಾಡಲ್ಲ. ಸಿಚುಯೇಷನ್ನ ನೀನೇ ಉಲ್ಟಾ ಮಾಡಿದ್ಯಾ. ಓ ಗಾಡ್, ಏನು ಹೇಳಬೇಕು ಈ ಹುಡುಗಿಗೆ? ಏನು ಸಿಚುವೇಶನು? ಏನು ಹೇಳ್ತಿದೀಯಾ? ನಿನಗೆ ಗೊತ್ತು ಇದು ನೀನು ಫಸ್ಟ್ ಡೇಟ್ ಅಂತ. ಅವನಿಗೆ ಗೊತ್ತಾ ಎಲ್ಲ ಹುಡುಗಿರ ಜೊತೆ ಮೂವ್ ಮಾಡೋ ಥರನೇ ಅವನು ಮಾಡಿದ್ದಾನೆ. ಇದ್ರಲ್ಲಿ ಅವನದೇನಿದೆ ತಪ್ಪು? ಈ ರಿಲೇಷನ್ಶಿಪ್ಪಲ್ಲಿ ಟಾರ್ಚರ್ ವೆಪನ್ ಅಂದರೆ ಈ ಫೋನು. ಯಾರಾದರೂ ಪದೇ ಪದೇ ಕಾಲ್ ಮಾಡಿದ್ರೂ ಟಾರ್ಚರ್ ಆಗುತ್ತೆ, ಕಾಲ್ ಮಾಡಿಲ್ಲ ಅಂದ್ರೂ ಟಾರ್ಚರ್ ಆಗುತ್ತೆ. ಅವ್ನು ಫಸ್ಟ್ ಡೇ ನಿನಗೆ ಕಾಲ್ ಮಾಡಿಲ್ಲ ಅಂದರೆ ನೀನು ಚಿಲ್ ಮಾಡ್ತೀಯ. ಅದೇ ಸೆಕೆಂಡ್ ಡೇನೂ ಕಾಲ್ ಮಾಡಿಲ್ಲ ಅಂದರೆ ನೀನು ಸ್ವಲ್ಪ ವರಿ ಮಾಡ್ಕೋತೀಯ. ಥರ್ಡ್ ಡೇನೂ ನಿನಗೆ ಕಾಲ್ ಮಾಡಿಲ್ಲ ಅಂದರೆ ಯು ಫಾಲ್ ಇನ್ ಲವ್. ಫಸ್ಟ್ ಡೇಟ್ ಆದಮೇಲೆ ಯಾರಾದರೂ ಪದೇ ಪದೇ ಕಾಲ್ ಮಾಡಿದ್ರೆ ನಿನಗೆ ಹಿಂಸೆ ಆಗುತ್ತೆ, ಸಫೋಕೇಟ್ ಫೀಲ್ ಮಾಡ್ತೀಯ. ನಿನಗೆ ಅವನ್ನ ನೋಡಬೇಕು ಅನ್ಸಿದ್ರು ನೀನು ಮೀಟ್ ಮಾಡಲ್ಲ. ಹಾಗಾದ್ರೆ ಅವ್ನು ಸರಿಯಾಗಿ ಮಾಡಿದಾನೆ ಅಂತೀಯಾ? ಈ ಹುಡುಗರೆಲ್ಲ ಇಷ್ಟೇನೆ. ನಾವು ಅವ್ರಿಂದ ಹೋದ್ರೆ ಒಂಚೂರು ಮರ್ಯಾದೆ ಕೊಡಲ್ಲ. ನಂಬರ್ 1 ಸುಳ್ಗಾರರು, ಮೋಸ್ಗಾರರು, ಇಡಿಯಟ್ಸ್, ಡಿಸ್ಕಸ್ಟಿಂಗ್ ಫೆಲೋಸ್. ಅವ್ರನ್ನ ಯಾವತ್ತೂ ನಂಬಲೇಬಾರ್ದು. ಲೇ ಸ್ಲೋ ಸ್ಲೋ ಸ್ಲೋ. ನಾನು ಹೇಳ್ತಿರೋದು ಇಷ್ಟೇನೆ. ನಮ್ಗೆ ಯಾರಾದರೂ ಇಷ್ಟ ಆದರೆ ಅವ್ರನ್ನ ನಮ್ಮ ಹಿಂದೆ ಬರೋ ಥರ ಮಾಡ್ಕೋಬೇಕು, ನಾವು ಅವ್ರಿಂದ ಹೋಗ್ಬಾರ್ದು. ಗಾಟ್ ಇಟ್? ಎಸ್. ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ ಹುಡ್ಗುರ್ನ ಹಿಂದೆ ಬೀಳ್ಸ್ಕೋಬೇಕು ಅಂತ. ಇಲ್ಲಿ ಬಂದಿರೋ ಯಾರಾದ್ರೂ ಒಬ್ರನ್ನ ಬೀಳ್ಸ್ಕೊ ನೋಡೋಣ ಫಸ್ಟ್ ಡೇಟ್ಗೆ. ಇಲ್ಲೇ ಇರೋ ಯಾರಾದರೂ ಒಬ್ರನ್ನ ಚೂಸ್ ಮಾಡು. ಹುಡ್ಗ ನೋಡಕ್ಕೆ ಚೆನ್ನಾಗಿದ್ದಾನಲ್ವಾ? ಹೊಟ್ಟೆ ಒಳಗಡೆ ಚಿಟ್ಟೆ ಬಿಟ್ಟಂಗಾಗುತ್ತೆ, ಮೈಯೆಲ್ಲ ಜುಮ್ ಅನ್ನತ್ತೆ. ಇದನ್ನ ಲವ್ವು ಅನ್ನಲ್ಲ, ತೆವ್ಲು ಅಂತಾರೆ. ಅವ್ನು ನಿನ್ನ ತಿರ್ಗೂ ನೋಡ್ತಾ ಇಲ್ಲ, ತುಂಬಾ ಟಫ್ ಇದ್ದಾನೆ ಅನ್ಸುತ್ತೆ. ಸೊ ನೀನ್ ಬೇರೆ ಯಾರನ್ನಾದ್ರೂ ಟ್ರೈ ಮಾಡು. ಅವ್ನು ನನ್ನ ನೋಡೇ ನೋಡ್ತಾನೆ, ನೋಡೋ ಥರ ನಾನು ಮಾಡೇ ಮಾಡ್ತೀನಿ. ಗರ್ಲ್ಸ್, ಗೇಮ್ ಸ್ಟಾರ್ಟ್ಸ್. ಓಕೆ? Hi, beautiful. Stupid idiot. She's my girlfriend, okay? Let's go.
ಹಾಯ್, ಐ ಆಮ್ ರಘು. ಐ ಆಮ್ ರಿಯಾ. ಥ್ಯಾಂಕ್ ಯು ನನ್ನ ಸೇವ್ ಮಾಡಿದ್ದಕ್ಕೆ. ಆ್ಯಕ್ಚುಲಿ ಅವ್ರು ಹೇಳಿದ್ದೇನು ತಪ್ಪೇನಿಲ್ಲ. ಯು ಲುಕಿಂಗ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು. ಆ್ಯಂಡ್ ಈ ಜಾಗ ಸ್ವಲ್ಪ ಕ್ಲಮ್ಜಿ ಆಗಿದೆ. ಶಾಲ್ ವಿ ಗೋ ಔಟ್? ಇಫ್ ಯು ಆರ್ ಇಂಟ್ರೆಸ್ಟೆಡ್, ಕಮ್ ಟು ಮೈ ಪ್ಲೇಸ್. ಓಕೆ. ಈ ಥರ ಬಟ್ಟೆ ಹಾಕೊಂಡ್ರೆ ಒಂದೇ ಅರ್ಥ, ಕಾಣಿಸ್ಬೇಕು ಆದರೆ ಏನು ಕಾಣಬಾರ್ದು. ತುಂಬ ಶಾರ್ಟ್ ಡ್ರೆಸ್ ಹಾಕೊಂಡ್ರೆ ಹುಡುಗರು ಅಟ್ರಾಕ್ಟ್ ಆಗಲ್ಲ. ಹುಡುಗರಿಗೆ ಜಾಸ್ತಿ ಮೇಕಪ್ ಮಾಡೋ ಹುಡುಗಿರು ಅಂದರೆ ಇಷ್ಟ ಆಗಲ್ಲ. ನ್ಯಾಚುರಲ್ ಆಗಿ ಕಾಣಬೇಕು. ಹೇ ಆಯ್ತು ಬಿಡೆ. ಲೇ ಅವ್ರು ಬರ್ತಾರೆ ಅಂತೀಯಾ? ಹಾ, ಖಂಡಿತ ಬರ್ತಾರೆ. ಓ, ನಾ ಹೇಳಿಲ್ವಾ? ಬಂದ ಬಕ್ರ.